ಕೇರಳ ಮೂಲದ ಕಲ್ಯಾಣ್ ಜ್ಯುವೆಲರ್ಸ್ ಇವತ್ತಿನ IPOಗೆ ಬಂದಿದ್ದಾರೆ. ಇವರ ಒಂದು IPO ಸಬ್ಸ್ಕ್ರಿಪ್ಷನ್ ಬಂದ್ಬಿಟ್ಟು 16ನೇ ತಾರೀಕು ಮಾರ್ಚಿಂದ ಇದು ಸ್ಟಾರ್ಟ್ ಆಗುತ್ತೆ. ಇವತ್ತಿನ ಈ ಒಂದು ಕಲ್ಯಾಣ್ ಜ್ಯುವೆಲರ್ಸ್ ಬಂದ್ಬಿಟ್ಟು ಇಂಡಿಯಾದಲ್ಲೇ ಲಾರ್ಜೆಸ್ಟ್ ಜ್ಯುವೆಲರ್ಸಲ್ಲಿ ಇವರು ಕೂಡ ಬರ್ತಾರೆ. ಸೊ ಇವ್ರದ್ದು ಮೇನ್ ಬಿಸ್ನೆಸ್ಸು ಬಂದ್ಬಿಟ್ಟು ಗೋಲ್ಡ್ ಜ್ಯುವೆಲರ್ಸೇ. ಇದು 75% ಅದು ಕಾಂಟ್ರಿಬ್ಯೂಟ್ ಮಾಡಿದರೆ, ಅದಷ್ಟೇ ಅಲ್ಲದೆ ಅವರು ಈ ಒಂದು ಡೈಮಂಡ್ ಮತ್ತು ಪ್ರೀಸಿಯಸ್ ಸ್ಟೋನ್ಸ್ ಜ್ಯುವೆಲರ್ಸ್ ಕೂಡ ಅವರು ಜ್ಯುವೆಲರಿ ಪ್ರಾಡಕ್ಟ್ಗಳನ್ನು ಕೂಡ ಅವರು ಸೆಲ್ ಮಾಡ್ತಾರೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಈ ಒಂದು ಕಲ್ಯಾಣ್ ಜ್ಯುವೆಲರ್ಸ್ದು IPO ಬಗ್ಗೆ ನಾವು ನೋಡ್ತಾ ಹೋಗೋಣ. IPO ಡೇಟ್ಸು ಮತ್ತು ಈ ಒಂದು IPO ಪ್ರೈಸ್ ಬ್ಯಾಂಡು, ಮಾರ್ಕೆಟ್ ಲಾಟು ಮತ್ತು ಈ ಒಂದು IPOದಲ್ಲಿ ನಾವು ಇನ್ವೆಸ್ಟ್ಮೆಂಟ್ ಮಾಡೋಣ ಬೇಡವಾ, ಈ ಒಂದು IPOದಲ್ಲಿರ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸು ಮತ್ತು ಇವರ ಒಂದು ಕಾಂಪಿಟೇಟಿವ್ ಸ್ಟ್ರೆಂತ್ ಎಲ್ಲವನ್ನು ಕೂಡ ನಾನು ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ ಅಂತೇಳಿ ನಾನು ನಿಮಗೆ ಕೇಳ್ಕೊತಾ ಇದ್ದೀನಿ. ಹಾಗೆ ವೀಕ್ಷಕರೇ, ನೀವೇನಾದರೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನಮ್ಮನ್ನು ಪ್ರೋತ್ಸಾಹಿಸಿ. ನಿಮಗೆ ನಮ್ಮಿಂದ ಕನ್ನಡದಲ್ಲಿ ಸ್ಟಾಕ್ ಮಾರ್ಕೆಟ್ನ ಕಲಿಯೋ ಯಾವುದೇ ಒಂದು ಆಸಕ್ತಿ ಇದ್ದರೆ ನಿಮ್ಮ ವಿಡಿಯೋ ಕೆಳಗಡೆ ಕಾಣ್ತಕ್ಕಂಥ ಲಿಂಕ್ನ ಉಪಯೋಗಿಸಿ ನೀವು ಅಪ್ಸ್ಟಾಕ್ ಅಥವಾ ಝೀರೋದ ಅಥವಾ ಏಂಜಲ್ ಬ್ರೋಕಿಂಗಲ್ಲಿ ಅಕೌಂಟ್ ಓಪನ್ ಮಾಡೋ ಮೂಲಕ ನಮ್ಮ ಒಂದು ವಾಟ್ಸಪ್ ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು. ಸೊ ಇವಾಗ ವೀಕ್ಷಕರೇ, ನಾನು ನಿಮಗೆ ಕಲ್ಯಾಣ್ ಜ್ಯುವೆಲರ್ಸ್ದು ಅವರೊಂದು ಅಫಿಷಿಯಲ್ ವೆಬ್ಸೈಟ್ಗೆ ನಾನು ಕರ್ಕೊಂಡು ಬಂದಿದ್ದೀನಿ. ನಿಮಗೆ ಇಲ್ಲಿ ನೋಡ್ಬೋದು, ಇವರು ಮೇನಾಗಿ ಈ ಒಂದು ಆಭರಣಗಳನ್ನು ಅವರು ಸೆಲ್ ಮಾಡಿದೆ ಮೇನ್ ಅವ್ರ ಬಿಸ್ನೆಸ್ಸು. ಇವತ್ತಿನ ದಿನ ಅವರು ಇಂಡಿಯಾದಲ್ಲೇ ಲೀಡಿಂಗಲ್ಲಿರ್ತಕ್ಕಂಥ ಆ್ಯಕ್ಟ್ರೆಸ್ಗಳನ್ನು ಅವರು ತಮ್ಮ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಮಾಡ್ಕೊಂಡಿದ್ದಾರೆ. ಅವರೊಂದು ಬ್ರ್ಯಾಂಡ್ ಅಂಬಾಸಿಡರ್ ಅಮಿತಾಬ್ ಬಚ್ಚನ್ ಬರ್ತಾರೆ, ಮತ್ತು ಕರ್ನಾಟಕದಲ್ಲಿ ಶಿವರಾಜ್ ಕುಮಾರ್ ಇದ್ದಾರೆ, ಈವನ್ ಆಂಧ್ರದಲ್ಲಿ ನಾಗಾರ್ಜುನ. ಸೊ ಈ ಥರ ಮೇನ್ ಆ್ಯಕ್ಟ್ರೆಸ್ಗಳನ್ನು ತಮ್ಮ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಅವರು ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಇವರೊಂದು ಜ್ಯುವೆಲರೀಸ್ಗೆ ಬಂದಾಗ ಇವರು ಈ ಒಂದು ಗೋಲ್ಡ್, ಡೈಮಂಡ್, ಪರ್ಲ್, ವೈಟ್ ಗೋಲ್ಡ್, ಜೆಮ್ ಸ್ಟೋನ್ ಮತ್ತು ಪ್ಲಾಟಿನಮ್ ರಿಲೇಟೆಡು ಚೈನು, ರಿಂಗು, ನೆಕ್ಲೆಸ್ಸು, ಇಯರಿಂಗ್ಸು, ಬ್ರಾಸ್ಲೆಟು ಮತ್ತು ಬ್ಯಾಂಗಲ್ಸ್ನ ಈ ಒಂದು ಕಂಪ್ನಿಯವರು ಸೆಲ್ ಮಾಡ್ತಾರೆ. ಇವತ್ತಿನ ದಿನ ಈ ಒಂದು ಕಲ್ಯಾಣ್ ಜ್ಯುವೆಲರ್ಸ್ ಕೇವಲ ಇಂಡಿಯಾ ಅಷ್ಟೇ ಅಲ್ಲದೆ ಕತಾರ್, UAE, ಕುವೈತ್ ಮತ್ತು ಓಮನ್ನಲ್ಲೂ ಕೂಡ ಇವರು ಪ್ರೆಸೆನ್ಸ್ ಇದ್ದಾರೆ. ಇವತ್ತಿನ ದಿನ ಕಲ್ಯಾಣ್ ಜ್ಯುವೆಲರ್ಸ್ದು ಇಂಡಿಯಾದಲ್ಲಿ 107 ಶೋರೂಮ್ಸ್ ಇದೆ. 21 ಸ್ಟೇಟ್ಸಲ್ಲಿ ಅವರು ಪ್ರೆಸೆನ್ಸ್ ಇದ್ದಾರೆ, ಮತ್ತು ಯೂನಿಯನ್ ಟೆರಿಟರೀಸಲ್ಲೂ ಕೂಡ ಅವರು ಪ್ರೆಸೆನ್ಸ್ ಇದ್ದಾರೆ. ಇಂಟರ್ನ್ಯಾಷನಲಲ್ಲಿ ಬೇರೆ ಬೇರೆ ದೇಶದಲ್ಲಿ ಅವ್ರದ್ದು ಒಂದು 30 ಶೋರೂಮ್ಸ್ ಇದೆ. ಸೊ ಈ ಒಂದು ಕಂಪ್ನಿ ಪ್ರಮೋಟರ್ಸ್ ನಾವು ನೋಡ್ತಾ ಹೋದಾಗ ಈ ಒಂದು ಕಂಪ್ನಿ ಕಲ್ಯಾಣ್ ಜ್ಯುವೆಲರ್ಸ್ ಬಂದ್ಬಿಟ್ಟು 1993 ಈ ಒಂದು ಕಲ್ಯಾಣ್ ಜ್ಯುವೆಲರ್ಸ್ ಸ್ಟಾರ್ಟ್ ಆಗುತ್ತೆ. TS ಕಲ್ಯಾಣ್ ರಾಮನ್ ಅನ್ನೋರು ಈ ಒಂದು ಕಂಪ್ನಿನ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಇವತ್ತಿನ ಅವ್ರ ಮಕ್ಕಳು ಕೂಡ ಈ ಒಂದು ಕಲ್ಯಾಣ್ ಜ್ಯುವೆಲರ್ಸ್ನ ನೋಡ್ಕೊಂಡು ಹೋಗ್ತಿದ್ದಾರೆ. ಸೊ ಇವತ್ತಿನ ದಿನ ಇವರ ಒಂದು ಮೇನ್ ಬಿಸ್ನೆಸ್ ಬಂದ್ಬಿಟ್ಟು ಜ್ಯುವೆಲರಿ ಬಿಸ್ನೆಸ್. ಅದ್ರ ಬಗ್ಗೆ ನಾನೇನು ಹೆಚ್ಚು ಹೇಳೋದೇನು ಬೇಕಾಗಿಲ್ಲ ಅಂತ ಅನಿಸುತ್ತೆ. ಇವರು ಇವತ್ತಿನ ಆನ್ಲೈನ್ ಮತ್ತು ಆಫ್ಲೈನಲ್ಲೂ ಕೂಡ ಇವರು ಪ್ರೆಸೆನ್ಸ್ ಇದ್ದಾರೆ. ಆನ್ಲೈನಲ್ಲಿ ನಾವು ಇವರ ಒಂದು ಆಭರಣಗಳನ್ನು ಕೂಡ ನಾವು ಬೈ ಮಾಡ್ಬೋದು. ಅದಲ್ಲದೆ ಮೇಜರ್ ಇವ್ರ ಬಿಸ್ನೆಸ್ ಬಂದ್ಬಿಟ್ಟು ಆಫ್ಲೈನ್, ಅಂದರೆ ಶೋರೂಮಲ್ಲೇ ಇವ್ರದ್ದು ಹೆಚ್ಚು ಬಿಸ್ನೆಸ್ ಆಗುತ್ತೆ. ಇವತ್ತಿನ ದಿನ ಈ ಒಂದು ಕಲ್ಯಾಣ್ ಜ್ಯುವೆಲರ್ಸ್ IPOಗೆ ಬಂದಿದ್ದಾರೆ. ಈ ಒಂದು ವಿಡಿಯೋದಲ್ಲಿ ನಾವು ಇವರ ಒಂದು IPO ಡೀಟೇಲ್ಸ್ ನಾವು ನೋಡ್ತಾ ಹೋಗೋಣ. ಈ ಒಂದು ಆಬ್ಜೆಕ್ಟಿವ್ ಆಫ್ ದಿ IPO ನಾವು ನೋಡ್ತಾ ಹೋದಾಗ ಏನಕ್ಕೆ ಈ ಒಂದು ಕಂಪ್ನಿ IPOಗೆ ಬಂದಿದೆ ಅಂತಂದರೆ, ಇದರಲ್ಲಿ ಅವರು ಈ ಒಂದು ಕಂಪ್ನಿನ ಮಾರ್ಕೆಟಲ್ಲಿ ಲೀಸ್ಟ್ ಮಾಡೋ ಮೂಲಕ ಪ್ರಮೋಟರ್ಸು ತಮ್ಮ ಒಂದು ಸ್ಟೇಕ್ನ ಅವರು ಸೆಲ್ ಮಾಡಬೇಕಂತ ಮಾಡ್ಕೊಂಡಿದ್ದಾರೆ ಆಫರ್ ಫಾರ್ ಸೇಲಲ್ಲಿ. ಮತ್ತು ಇನ್ನೊಂದು ಬಂದ್ಬಿಟ್ಟು ಫ್ರೆಶ್ ಇಶ್ಯೂ ಇದೆ. ಫ್ರೆಶ್ ಇಶ್ಯೂದಲ್ಲಿ ಕಂಪ್ನಿಗೆ ಏನು ಅಮೌಂಟ್ ಏನು ಕಲೆಕ್ಟ್ ಆಗುತ್ತೆ ಅದನ್ನು ಅವರು ಕಂಪನಿಯ ದಿನನಿತ್ಯದ ವ್ಯವಹಾರಗಳಿಗೆ ಅವರು ಯೂಸ್ ಮಾಡ್ತೀವಿ ಅಂತೇಳಿ ಹೇಳಿದ್ದಾರೆ. ಈ ಒಂದು ಕಲ್ಯಾಣ್ ಜ್ಯುವೆಲರ್ಸ್ IPO ಬಂದ್ಬಿಟ್ಟು ಮಾರ್ಚ್ 16ನೇ ತಾರೀಕಿದು ಓಪನ್ ಆಗುತ್ತೆ. ಮಾರ್ಚ್ 18ನೇ ತಾರೀಕಿಗೆ ಈ ಒಂದು IPO ಕ್ಲೋಸ್ ಆಗುತ್ತೆ. ಫೇಸ್ ವ್ಯಾಲ್ಯೂ 10 ರೂಪೀಸಲ್ಲಿ ಇವರು ಬರ್ತಿದ್ದಾರೆ. IPO ಪ್ರೈಸ್ ಬ್ಯಾಂಡ್ ಅವರು ಫಿಕ್ಸ್ ಮಾಡಿರೋದು 86 to 87 ರೂಪೀಸು. ನಾವು IPOಗೆ ಅಪ್ಲೈ ಮಾಡೋ ಟೈಮಲ್ಲಿ ಅಪ್ಪರ್ ಪ್ರೈಸ್ ಬ್ಯಾಂಡ್ನ ನಾವು ಸೆಲೆಕ್ಟ್ ಮಾಡಬೇಕಾಗತ್ತೆ 87 ರೂಪೀಸ್ನ. ಮಾರ್ಕೆಟ್ ಲಾಟು, ನೀವೇನಾದರೂ ಈ ಒಂದು IPOಗೆ ನೀವು ಅಪ್ಲೈ ಮಾಡಿದರೆ ಮಿನಿಮಮ್ 1 ಲಾಟು ಅಥವಾ 172 ಶೇರ್ಸ್ನ ನೀವು ಪರ್ಚೇಸ್ ಮಾಡಬೇಕು, ಅಪ್ಲೈ ಮಾಡಬೇಕಾಗತ್ತೆ. ರಿಟೇಲ್ ಕ್ಯಾಟಗರಿಗೆ 35% ಕೋಟಾ ರಿಸರ್ವ್ ಇದೆ. ಇದು NSE ಮತ್ತು BSEಯಲ್ಲೂ ಕೂಡ ಅದು ಲೀಸ್ಟ್ ಆಗ್ತಾಯಿದೆ. IPO ಸೈಜು, ಇಶ್ಯೂ ಸೈಜ್ ಬಂದ್ಬಿಟ್ಟು ಫ್ರೆಶ್ ಇಶ್ಯೂ, ಈ ಒಂದು IPO ಮೂಲಕ ಅವರು 800 ಕೋಟಿ ರೂಪಾಯಿಗಳನ್ನು ಫ್ರೆಶ್ ಇಶ್ಯೂದಲ್ಲಿ ಅವರು ಕಲೆಕ್ಟ್ ಮಾಡ್ಕೊತಿದ್ದಾರೆ. ಇದನ್ನು ಅವರು ಕಂಪನಿಯ ದಿನನಿತ್ಯದ ವ್ಯವಹಾರಗಳಿಗೆ ಅವರು ಯೂಸ್ ಮಾಡ್ತಾರೆ. ಆಫರ್ ಫಾರ್ ಸೇಲು, ಪ್ರಮೋಟರ್ಸು ಈ ಒಂದು IPO ಮೂಲಕ ಅವರು 375 ಕೋಟಿ ರೂಪಾಯಿದು ಸ್ಟೇಕ್ನವರು ಸೆಲ್ ಮಾಡಬೇಕಂತ ಮಾಡ್ಕೊಂಡಿದ್ದಾರೆ. ಟೋಟಲಾಗಿ ಈ ಒಂದು IPO ಸೈಜ್ ಬಂದ್ಬಿಟ್ಟು 1175 ಕೋಟಿ ರೂಪಾಯಿ. ನೆಕ್ಸ್ಟ್ ಬರುತ್ತೆ ಗ್ರೇ ಮಾರ್ಕೆಟ್ ಪ್ರೀಮಿಯಮು. ಈ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಏನನ್ನು ಸೂಚಿಸುತ್ತಂದರೆ, ನೀವು ಈ ಒಂದು IPOಗೆ ನೀವೇನಾದರೂ ಅಪ್ಲೈ ಮಾಡಿದರೆ ಇದು ಮಾರ್ಕೆಟಲ್ಲಿ ಯಾವತ್ತು ಲೀಸ್ಟ್ ಆಗುತ್ತಲ್ಲ ಅವತ್ತಿನ ದಿನ ನಿಮಗೆ ಒಂದು ಶೇರಿಗೆ ಎಷ್ಟು ರೂಪಾಯಿ ನೀವು ಪ್ರಾಫಿಟ್ನ ನೋಡ್ಬೋದು ಅನ್ನೋದು ಒಂದು ಅಂದಾಜನ್ನ ಈ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಸೂಚಿಸುತ್ತೆ. ಸೊ ಇವತ್ತಿನ ದಿನ ನೀವೇನಾದರೂ ಈ ಒಂದು IPOಗೆ ನೀವು ಅಪ್ಲೈ ಮಾಡಿದರೆ ನಿಮಗೆ 5 ರಿಂದ 8 ರೂಪಾಯಿ ಒಂದು ಶೇರಿಗೆ ಹೆಚ್ಚು ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತೇಳಿ ಹೇಳಲಾಗ್ತಾ ಇದೆ. ನೆಕ್ಸ್ಟು ಈ ಒಂದು IPO ಬಂದ್ಬಿಟ್ಟು 16ನೇ ತಾರೀಕು ಮಾರ್ಚ್ ಓಪನ್ ಆಗುತ್ತೆ, 18ಕ್ಕೆ ಕ್ಲೋಸ್ ಆಗುತ್ತೆ. ಮಾರ್ಚ್ 23ಕ್ಕೆ ನಿಮಗೆ ಈ ಒಂದು IPOದಲ್ಲಿ ಶೇರ್ಸ್ ಅಲಾಟ್ಮೆಂಟ್ ಆಗಿದೆಯಾ ಇಲ್ಲ ಅಂತೇಳಿ ನೀವು ಚೆಕ್ ಮಾಡ್ಬೋದು. ನಿಮಗೆ ಅಲಾಟ್ಮೆಂಟ್ ಆಗಿಲ್ಲ ಅಂತಂದರೆ ಮಾರ್ಚ್ 24ನೇ ತಾರೀಕಿದು ಅಮೌಂಟು ರಿಫಂಡ್ ಆಗುತ್ತೆ.
ಈ ಒಂದು ಸ್ಟಾಕ್ ಬಂದ್ಬಿಟ್ಟು ಮಾರ್ಕೆಟಲ್ಲಿ ಮಾರ್ಚ್ 26ನೇ ತಾರೀಕಿದು ಲಿಸ್ಟ್ ಆಗುತ್ತೆ. ನೆಕ್ಸ್ಟ್ ವೀಕ್ಷಕರೇ, ನಾವೇನಾದರೂ ಈ ಒಂದು IPOಗೆ ಅಪ್ಲೈ ಮಾಡಬೇಕಂತ ಮಾಡ್ಕೊಂಡಿದ್ರೆ ಮಿನಿಮಮ್ 1 ಲಾಟು ಅಥವಾ 172 ಶೇರ್ಸ್ಗಳಿಗೆ ನಾವು ಅಪ್ಲೈ ಮಾಡಬೇಕಾಗುತ್ತೆ. ಅದಕ್ಕೆ 14,964 ರೂಪಾಯಿ ಬೇಕಾಗುತ್ತೆ. ಮ್ಯಾಕ್ಸಿಮಮ್ ನಾವು 13 ಲಾಟ್ ನಾವು ಅಪ್ಲೈ ಮಾಡೋಕ್ಕಾಗುತ್ತೆ ರಿಟೇಲ್ ಕ್ಯಾಟಗರಿಯಲ್ಲಿ, ಅಥವಾ 2,236 ಶೇರ್ಸ್ ನಾವು ಅಪ್ಲೈ ಮಾಡ್ಬೋದು. ಅದಕ್ಕೆ ಅಮೌಂಟ್ ಬಂದ್ಬಿಟ್ಟು 1,94,532 ರೂಪಾಯಿ ಬೇಕಾಗುತ್ತೆ. ಇವತ್ತಿನ ದಿನ ಪ್ರಮೋಟರ್ಸ್ ಹೋಲ್ಡಿಂಗ್ ಬಂದ್ಬಿಟ್ಟು 67.99% ಇದೆ. ಈ ಒಂದು IPO ಮಾರ್ಕೆಟಲ್ಲಿ ಯಾವಾಗ ಲಿಸ್ಟ್ ಆಗುತ್ತೆ ಅವತ್ತಿನ ದಿನ ಪ್ರಮೋಟರ್ಸ್ ಹೋಲ್ಡಿಂಗ್ ಬಂದ್ಬಿಟ್ಟು ಈ ಒಂದು ಕಂಪ್ನಿಯಲ್ಲಿ 60.53% ಇರುತ್ತೆ. ವೀಕ್ಷಕರೇ, ರೀಸೆಂಟಾಗಿ ನಾನು ಈ ಒಂದು IPOದಲ್ಲಿ ಅಲಾಟ್ಮೆಂಟ್ ಯಾವ ಥರ ಆಗುತ್ತೆ ಮತ್ತು ನಮಗೆ ಈ ಒಂದು IPOದಲ್ಲಿ ಅಲಾಟ್ಮೆಂಟ್ ನಮಗೆ ಸಿಗಬೇಕಂತ ಮಾಡ್ಕೊಂಡಿದ್ರೆ, ಶೇರ್ಸ್ ನಮಗೆ ಸಿಗಬೇಕಂತ ಮಾಡ್ಕೊಂಡಿದ್ರೆ ನಾವು ಯಾವ ಥರ ಟ್ರಿಕ್ಸ್ ಮತ್ತು ಟಿಪ್ಸ್ ನಾವು ಫಾಲೋ ಮಾಡಬೇಕಂತೇಳಿ ಒಂದು ಡೀಟೇಲ್ ವೀಡಿಯೋ ನಾನು ಮಾಡಿದ್ದೀನಿ. ಆ ಒಂದು ವೀಡಿಯೋನ ನೀವೇನಾದರೂ ಇನ್ನೂ ನೋಡಿಲ್ಲ ಅಂತಂದರೆ ನಿಮ್ಮ ವೀಡಿಯೋ ಮೇಲೆ ಕಾಣ್ತಕ್ಕಂಥ ಐಕನಲ್ಲಿ ಹಾಕಿರ್ತೀನಿ, ಅದನ್ನು ನೋಡಿ ನಿಮಗೆ ಇನ್ನೂ ಸ್ವಲ್ಪ ಐಡಿಯಾ ಬರುತ್ತೆ. ಸೊ ನೆಕ್ಸ್ಟ್ ವೀಕ್ಷಕರು, ಇವರ ಒಂದು ಕಂಪ್ನಿ ಫೈನಾನ್ಷಿಯಲ್ಸ್ ನಾವು ನೋಡ್ತಾ ಹೋದಾಗ 2018ರಲ್ಲಿ ಈ ಒಂದು ಕಂಪ್ನಿ ಬಂದುಬಿಟ್ಟು 140 ಕೋಟಿ ರೂಪಾಯಿ ಪ್ರಾಫಿಟ್ನವ್ರು ತೋರಿಸಿದ್ದಾರೆ. ನೆಕ್ಸ್ಟ್ 2019ರಲ್ಲಿ ಈ ಒಂದು ಕಂಪ್ನಿ ಬಂದುಬಿಟ್ಟು ಒಂದು 4 ಕೋಟಿ ರೂಪಾಯಿ ಲಾಸಸ್ನವರು ತೋರಿಸಿದ್ದಾರೆ. 2020ರಲ್ಲಿ ಈ ಒಂದು ಕಂಪ್ನಿ ಬಂದುಬಿಟ್ಟು 142 ಕೋಟಿ ರೂಪಾಯಿ ಪ್ರಾಫಿಟ್ನವ್ರು ತೋರಿಸಿದ್ದಾರೆ. ಮತ್ತು ಲಾಸ್ಟ್ 9 ಮಂತ್ಸ್ದು ಇವರ ಒಂದು ಫೈನಾನ್ಷಿಯಲ್ಸ್ ನಾವು ನೋಡ್ತಾ ಹೋದಾಗ ಲಾಸ್ಟ್ 9 ಮಂತ್ಸಲ್ಲಿ ಈ ಒಂದು ಕಂಪ್ನಿ ಬಂದುಬಿಟ್ಟು 79 ಕೋಟಿ ರೂಪಾಯಿ ಲಾಸಸ್ನವರು ತೋರಿಸಿದ್ದಾರೆ. ನೀವು ಇಲ್ಲಿ ನೋಡ್ಬೋದು ಪ್ರಾಫಿಟ್ ಮಾರ್ಜಿನ್ 2018ರಲ್ಲಿ 1.3% ಮಾತ್ರ ಅವ್ರದ್ದು ಪ್ರಾಫಿಟ್ ಮಾರ್ಜಿನ್ ಇದೆ. 2019ರಲ್ಲಿ 0, 2020ರಲ್ಲಿ 1.4% ಪ್ರಾಫಿಟ್ ಮಾರ್ಜಿನ್ ಇದೆ. ಲಾಸ್ಟ್ 9 ಮಂತ್ಸಲ್ಲಿ ಇವರ ಒಂದು ಪ್ರಾಫಿಟ್ ಮಾರ್ಜಿನ್ ಬಂದ್ಬಿಟ್ಟು -1.4% ಇದೆ. ಅಂದರೆ ಇವರ ಒಂದು ಪ್ರಾಫಿಟ್ ಅರ್ನಿಂಗ್ ಒಂದು ಕಾನ್ಸ್ಟೆಂಟ್ ಆಗಿಲ್ಲ. ಕಂಪ್ನಿ ಕೂಡ ಇನ್ನೂ ಕೂಡ ಲಾಸಸ್ಸಲ್ಲೇ ಇದೆ. ಲಾಸು ಮತ್ತು ಪ್ರಾಫಿಟಲ್ಲಿ ಇವರ ಒಂದು ಫೈನಾನ್ಷಿಯಲ್ಸು ಇದೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ನೆಕ್ಸ್ಟು ಈ ಒಂದು ಕಲ್ಯಾಣ್ ಜ್ಯುವೆಲರ್ಸು ನಾವು ಕಾಂಪಿಟೇಟಿವ್ ಸ್ಟ್ರೆಂತ್ ನಾವು ನೋಡ್ತಾ ಹೋದಾಗ ಇಂಡಿಯಾದಲ್ಲೇ ಇದು ಕೂಡ ಒನ್ ಆಫ್ ದ ಲಾರ್ಜೆಸ್ಟ್ ಜ್ಯುವೆಲರಿ ಕಂಪ್ನಿ ಆಗುತ್ತೆ. ಒಂದು ಟ್ರಸ್ಟೆಡ್ ಜ್ಯುವೆಲರಿ ಬ್ರ್ಯಾಂಡ್ ಇದೆ, ಸ್ಟ್ರಾಂಗ್ ನೆಟ್ವರ್ಕ್ ಡಿಸ್ಟ್ರಿಬ್ಯೂಷನ್ ಇದೆ, ಮತ್ತು ಗ್ಲೋಬಲಲ್ಲೂ ಕೂಡ ಇವರು ಪ್ರೆಸೆನ್ಸ್ ಇದ್ದಾರೆ. ಮತ್ತು ವೈಡ್ ರೇಂಜ್ ಆಫ್ ಜ್ಯುವೆಲರಿ ಪ್ರಾಡಕ್ಟ್ಸ್ ಇದೆ, ಎಕ್ಸ್ಪೀರಿಯನ್ಸ್ಡ್ ಪ್ರಮೋಟರ್ಸ್ ಮತ್ತು ಮ್ಯಾನೇಜರ್ಸ್ ಇದ್ದಾರೆ. ಇವೆಲ್ಲ ಬಂದ್ಬಿಟ್ಟು ಈ ಒಂದು ಕಲ್ಯಾಣ್ ಜ್ಯುವೆಲರ್ಸು ಕಾಂಪಿಟೇಟಿವ್ ಸ್ಟ್ರೆಂತ್ ಆದರೆ. ನೆಕ್ಸ್ಟು ಈ ಒಂದು ಕಂಪ್ನಿಯಲ್ಲಿರ್ತಕ್ಕಂಥ ರಿಸ್ಕ್ ಫ್ಯಾಕ್ಟರ್ಸ್ಗಳನ್ನ ನಾವು ನೋಡಬೇಕಾಗುತ್ತೆ. ಏನಕ್ಕೆ ನಾವು ಈ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ನಾವು ನೋಡಬೇಕಂದ್ರೆ, ನೀವೇನಾದರೂ ಒಂದು ಲಾಂಗ್ ಟರ್ಮ್ ಮತ್ತು ಶಾರ್ಟ್ ಟರ್ಮಲ್ಲಿ ನಾವು ಈ ಒಂದು ಕಂಪ್ನಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ಕೂಡ ಈ ಒಂದು ರಿಸ್ಕ್ ಫ್ಯಾಕ್ಟರ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತೇಳಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸೊ ನಾನು ನಿಮಗೆ ಮುಂಚೆನೇ ಹೇಳಿದೆ, ಈ ಒಂದು ಕಂಪ್ನಿ ರೆವಿನ್ಯೂ ಬಂದ್ಬಿಟ್ಟು ಕಡಿಮೆ ಆಗ್ತಾಯಿದೆ ಲಾಸ್ಟ್ 3 ಇಯರ್ಸ್ ಮತ್ತು 9 ಮಂತ್ಸ್ ನಾವು ನೋಡ್ತಾ ಹೋದಾಗ. ಕಂಪ್ನಿ 2019ರಲ್ಲಿ ಅದು ಲಾಸ್ನ ತೋರಿಸಿತ್ತು, ಮತ್ತು ಲಾಸ್ಟ್ 9 ಮಂತ್ಸಲ್ಲೂ ಕೂಡ ಅವರು ಲಾಸಸ್ನವರು ತೋರಿಸಿದ್ದಾರೆ. ಇವತ್ತಿನ ದಿನ ಅವರು ಈ ಒಂದು ಕಲ್ಯಾಣ್ ಜ್ಯುವೆಲರ್ಸ್ ಅಂತಕ್ಕಂಥದ್ದು ಒಂದು ಬ್ರ್ಯಾಂಡ್ನ ಅವರು ಮೇಂಟೈನ್ ಮಾಡ್ತಾಯಿದ್ದಾರೆ. ಈ ಒಂದು ಬ್ರ್ಯಾಂಡಿಗೆ ಏನೇ ಡ್ಯಾಮೇಜ್ ಆದರೂ ಕೂಡ ಅದು ಈ ಒಂದು ಕಂಪ್ನಿಯ ಸಕ್ಸಸ್ ಮತ್ತು ಫೇಲ್ಯೂರ್ಗೆ ಅದು ಕಾರಣ ಆಗುತ್ತೆ ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಸೊ ರೀಸೆಂಟಾಗಿ ಈ ಒಂದು ಕೋವಿಡ್ ಬಂದ್ಬಿಟ್ಟು ಈ ಒಂದು ಆಭರಣ ಮತ್ತು ಇದರ ಒಂದು ಬಿಸ್ನೆಸ್ ಮೇಲೆ ತುಂಬ ಅದು ಇಂಪ್ಯಾಕ್ಟ್ನ ಬೀರಿದೆ. ಇದು ಮುಂದೆ ಫ್ಯೂಚರಲ್ಲೂ ಕೂಡ ಕಂಟಿನ್ಯೂ ಆಗ್ತಕ್ಕಂಥ ಸಾಧ್ಯತೆ ಇದೆ ಅಂತೇಳಿ ಹೇಳಲಾಗ್ತಾಯಿದೆ. ನೆಕ್ಸ್ಟ್ ವೀಕ್ಷಕರೇ, ಈ ಒಂದು ಕಂಪ್ನಿ ಬಂದ್ಬಿಟ್ಟು UAE, ಓಮನ್ನು, ಕೊತಾರ್, ಕುವೈತ್ ಮತ್ತು ಬಹ್ರೇನಲ್ಲೂ ಕೂಡ ಇವರು ಪ್ರೆಸೆನ್ಸ್ ಇದ್ದಾರೆ. ಇವತ್ತಿನ ದಿನ ಬೇರೆ ಬೇರೆ ಕಂಟ್ರಿಯಲ್ಲಿ, ಕೆಲವೊಂದು ಕಂಟ್ರಿಗಳಲ್ಲಿ ನಾನು ಹೇಳ್ತಾ ಇದ್ದೀನಿ, ಅಲ್ಲಿ ಹೋಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಂತಂದರೆ ಅಲ್ಲಿ ಲೋಕಲ್ ಅವ್ರ ಮೂಲಕನೇ ನಾವು ಆ ಒಂದು ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಅಂದರೆ ನಾವು ಡೈರೆಕ್ಟಾಗಿ ಹೋಗಿ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕಾಗೋದಿಲ್ಲ. ಅದೇ ಥರ ಇವತ್ತಿನ ದಿನ ಬೇರೆ ಬೇರೆ ಜ್ಯುವೆಲರ್ ಶಾಪ್ಗಳು ಕೂಡ ಬೇರೆ ಬೇರೆ ಕಂಟ್ರಿಯಲ್ಲಿ ಅವ್ರು ಇದ್ದಾರೆ ಅಂತಂದರೆ ಅಲ್ಲಿಯ ಲೋಕಲರ್ದು ಅಂದರೆ ಲೋಕಲ್ ಅವರೇ ಮೇನ್ ಇರ್ತಾರೆ. ಅದಾದಮೇಲೆ ಅವ್ರ ಹೆಸರ ಮೇಲೆ ಇವರು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಸೊ ಇವರು ಕೂಡ ಅದೇ ಮಾಡ್ತಿರೋದು. ಕಲ್ಯಾಣ್ ಜ್ಯುವೆಲರ್ಸ್ ಅವರು ಕೂಡ ಬೇರೆ ಬೇರೆ ಕಂಟ್ರಿಯಲ್ಲಿ ಅಲ್ಲಿನ ಲೋಕಲ್ ಅವ್ರ ಜೊತೆ ಇವರು ಟೈಅಪ್ ಆಗಿ ಅವ್ರು ಬಿಸ್ನೆಸ್ನ ಮಾಡ್ತಾಯಿದ್ದಾರೆ. ಆ ಲೋಕಲ್ ಅವರು ಕೂಡ ಈ ಒಂದು ಕಂಪ್ನಿಯಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಅಂತೇಳಿ ಹೋಲ್ಡಿಂಗ್ ಇದೆ. ಮತ್ತು ಇನ್ ಫ್ಯೂಚರಲ್ಲಿ ಏನೇ ಒಂದು ಹೊಸ ರೂಲ್ಸ್ ಬಂದರೂ ಕೂಡ ಈ ಒಂದು ಲೋಕಲೈಟ್ಸ್ ಮತ್ತು ಫಾರಿನರ್ಸ್ ರಿಲೇಟೆಡ್ ಏನಾದರೂ ಬಿಸ್ನೆಸ್ ರಿಲೇಟೆಡ್ ಏನೇ ಒಂದು ಅಲ್ಲಿಯ ಒಂದು ರೂಲ್ಸ್ ಮತ್ತು ರೆಗ್ಯುಲೇಷನ್ ಏನಾದರೂ ಚೇಂಜ್ ಆದರೂ ಕೂಡ ಅದು ಈ ಒಂದು ಕಂಪ್ನಿ ಮೇಲೆ ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆ ಇದೆ ಅಂತೇಳಿ ನಾನು ಹೇಳ್ತಾ ಇದ್ದೀನಿ. ಸೊ ನೆಕ್ಸ್ಟು ಇವರ ಒಂದು ಡೆಪ್ ಟು ಇಕ್ವಿಟಿ ರೇಷಿಯೋ ನಾವು ನೋಡ್ತಾ ಹೋದಾಗ 1.6 ಬರುತ್ತೆ. ನಾರ್ಮಲಾಗಿ ನಾವು ಯಾವುದೋ ಒಂದು ಕಂಪ್ನಿ ನಾವು ಸೆಲೆಕ್ಟ್ ಮಾಡಬೇಕಂತ ಮಾಡ್ಕೊಂಡಿದ್ರೆ ಡೆಪ್ ಟು ಇಕ್ವಿಟಿ ರೇಷಿಯೋ ಅದು 0.5ಕ್ಕಿಂತ ಒಳಗಡೆ ಇದ್ದರೆ ಅವು ತುಂಬ ಚೆನ್ನಾಗಿರುತ್ತೆ ಅಂತೇಳಿ ನಾವು ಹೇಳ್ತೀವಿ. ಇವರ ಒಂದು ಸಾಲ ಬಂದುಬಿಟ್ಟು ತುಂಬ ಹೆಚ್ಚಿದೆ ಈ ಒಂದು ಕಂಪ್ನಿಯಲ್ಲಿ, ಕಲ್ಯಾಣ್ ಜ್ಯುವೆಲರ್ಸಲ್ಲಿ. ಸೊ ಕೊನೆಯದಾಗಿ ವೀಕ್ಷಕರೇ, ಈ ಒಂದು IPO ಬಗ್ಗೆ ನನ್ನ ಅನಿಸಿಕೆಯನ್ನು ಹೇಳಬೇಕಂತ ಮಾಡ್ಕೊಂಡಿದ್ರೆ, ಇವತ್ತಿನ ಕಲ್ಯಾಣ್ ಜ್ಯುವೆಲರ್ಸು ಇಂಡಿಯಾದಲ್ಲಿ ಲಾರ್ಜೆಸ್ಟ್ ಜ್ಯುವೆಲರ್ಸ್ ಕಂಪ್ನಿ ಇದೆ. ಮತ್ತು ಬೇರೆ ಬೇರೆ ದೇಶದಲ್ಲೂ ಕೂಡ ಇವರ ಒಂದು ಪ್ರೆಸೆನ್ಸ್ ಇದೆ. ಈ ಒಂದು ಕಂಪ್ನಿ ರೆವಿನ್ಯೂಸ್ ಅನ್ನೋದು ಅದು ಫ್ಲಕ್ಚುಯೇಟಿಂಗ್ ಆಗ್ತಾಯಿದೆ. ಅಂದರೆ ಕಂಟಿನ್ಯೂಸ್ ಆಗಿ ಅವರು ಒಂದು ಸ್ಟೇಬಲ್ ರೆವಿನ್ಯೂನ ಅವರು ಮೇಂಟೈನ್ ಮಾಡ್ತಾ ಇಲ್ಲ. ಒಂದು ವರ್ಷ ಹೆಚ್ಚಾದರೆ ಒಂದು ವರ್ಷ ಕಡಿಮೆ ಆಗೋದು ನಾವು ನೋಡ್ತಾ ಇದ್ದೀವಿ. 2019ರಲ್ಲಿ ಲಾಸಸ್ನವರು ತೋರಿಸಿದೆ. ಲಾಸ್ಟ್ 9 ಮಂತ್ಸಲ್ಲೂ ಕೂಡ ಅವರು ಲಾಸಸ್ನವರು ತೋರಿಸಿದ್ದಾರೆ.
ಇವತ್ತಿನ ಅವರು ಕಂಪ್ನಿಯವರು ಬಂದಿರತಕ್ಕಂಥ ಪ್ರೈಸ್ ಬ್ಯಾಂಡ್ ಬಂದ್ಬಿಟ್ಟು ಅಪ್ಪರ್ ಪ್ರೈಸ್ ಬ್ಯಾಂಡ್ ಬಂದ್ಬಿಟ್ಟು 87 ರೂಪೀಸ್ ಆಗುತ್ತೆ. ಅದ್ರ ಪ್ರಕಾರ ನಾವು ನೋಡ್ತಾ ಹೋದಾಗ PE ಬಂದ್ಬಿಟ್ಟು 58ಅಲ್ಲಿ ಇವತ್ತಿನ ಈ ಒಂದು ಕಂಪ್ನಿ ಬಂದಿದೆ. ಈ ಒಂದು ಕಲ್ಯಾಣ್ ಜ್ಯುವೆಲರ್ಸ್ ನನಗೆ ಇವತ್ತಿನ ಫುಲ್ಲಿ ಪ್ರೈಸ್ಡ್ ಅಂತ ಅನಿಸ್ತಾ ಇದೆ. ಇವತ್ತಿನ ಅವರ ಪ್ರೈಸ್ ಬಂದ್ಬಿಟ್ಟು 87. ಈ ಒಂದು ಕಂಪ್ನಿಯ ಫೈನಾನ್ಷಿಯಲ್ಸ್ಗೆ ಇವರು ಬಂದಿರತಕ್ಕಂಥ ಪ್ರೈಸ್ಗೆ ಇದು ತುಂಬ ಓವರ್ ಪ್ರೈಸ್ಡ್ ಅಂತ ನನಗೆ ಅನಿಸ್ತಾ ಇದೆ. ಸೊ ಎಲ್ಲ ನೆಗೆಟಿವ್ಸ್ಗಳನ್ನು ನೋಡಿದಾಗ ನಾನು ಈ ಒಂದು IPOಗೆ ಪರ್ಸ್ನಲಿ ನಾನು ಈ ಒಂದು ಕಲ್ಯಾಣ್ ಜ್ಯುವೆಲರ್ಸ್ಗೆ ನಾನೇನು ಅಪ್ಲೈ ಮಾಡ್ತಾ ಇಲ್ಲ. ನೀವೇನಾದರೂ ಅಪ್ಲೈ ಮಾಡಬೇಕಂತ ಮಾಡ್ಕೊಂಡಿದ್ರೆ ಈ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಮು ಮತ್ತು ಅದು ಕಂಪ್ನಿ ಯಾವ ಥರ ಓವರ್ ಸಬ್ಸ್ಕ್ರೈಬ್ ಆಗುತ್ತೆ ಅನ್ನೋದ್ರ ಮೇಲೆ ನೀವು ಡಿಸೈಡ್ ಮಾಡ್ಬೋದು. ನೀವೇನಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ನೀವು ಇನ್ನೂ ಜಾಯ್ನ್ ಆಗಿಲ್ಲ ಅಂತಂದರೆ ಅಲ್ಲಿ ನೀವು ಜಾಯ್ನ್ ಆಗಿ 1ನೇ ದಿನದ್ದು 2ನೇ ದಿನದ್ದು ನಾನು ಅಲ್ಲಿ ಅಪ್ಡೇಟ್ ಕೊಡ್ತೀನಿ. ಮತ್ತು ಈ ಒಂದು ಗ್ರೇ ಮಾರ್ಕೆಟ್ ಪ್ರೀಮಿಯಮ್ ಅನ್ನೋದು ಕೂಡ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಇವತ್ತಿನ 6-7 ರೂಪಾಯಿದಲ್ಲಿದೆ. ಅದು ಯಾವ ಥರ ಹೆಚ್ಚಾಗುತ್ತೋ ಅಥವಾ ಕಡಿಮೆ ಆಗುತ್ತೋ ಅನ್ನೋದು ಕೂಡ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಅದ್ರ ಮೇಲೆ ನೀವು ಡಿಸಿಷನ್ನ ನೀವು ತೊಗೊಳ್ಬೋದು ಅಂತೇಳಿ ನಾನು ನಿಮಗೆ ಹೇಳ್ತಾ ಇದ್ದೀನಿ. ವೀಕ್ಷಕರೇ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ವಿಡಿಯೋನ ಇನ್ನೂ ಲೈಕ್ ಮಾಡಿಲ್ಲ ಅಂತಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.